ಶೀಬಾ ಆನ್ಲೈನ್ನ ಕನ್ನಡ ನೇರ ಪ್ರಸಾರಕ್ಕೆ ಸ್ವಾಗತ ಪ್ರಿಯರೇ. ನಿಮಗೆ ನನ್ನ ವಂದನೆಗಳು. ಹಾಗೂ ನಾನು ಶೀಬಾ. ಈ ದಿನದಲ್ಲಿ ನಾವು ನಮ್ಮ ಒಂದು ನೇರ ಪ್ರಸಾರದಲ್ಲಿ ಜಾಗತಿಕ ಕುಟುಂಬ ದಿನ ಅನ್ನುವಂಥದ್ದನ್ನು ನಾವು ಮಾತನಾಡಲಿಕ್ಕಿದ್ದೇವೆ. ಯಾಕೆಂದರೆ ಜನವರಿ 1ನೇ ತಾರೀಕಿನಂದು ಹೊಸ ವರ್ಷ ಪ್ರಾರಂಭದ ದಿನದಂದೇ ಈ ಒಂದು ಜಾಗತಿಕ ಕುಟುಂಬದ ದಿನ ಅನ್ನುವಂಥದ್ದನ್ನು ನಾವು ಆಚರಿಸಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನೀವು ಕೇಳಲಿಕ್ಕಿದ್ದೀರಿ. ಜಾಗತಿಕ ಕುಟುಂಬದ ಮಹತ್ವಗಳು ಹಾಗೂ ಅನೇಕ ಮಾಹಿತಿಗಳನ್ನು ನಿಮಗೆ ನಾವು ಕೊಡಲಿಕ್ಕಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ ರೆವರೆಂಡ್ ಡಿಶಾನ್ ಅಯ್ಯನವರು. ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹಾಗೂ ಅವರ ಧರ್ಮಪತ್ನಿಯಾಗಿರುವಂತಹ ಬ್ಯೂಲಾ ಫೆಲಿಕ್ಸ್ ಅವರು ಕೂಡ ಇದ್ದಾರೆ. ಅವರಿಗೆ ವಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ, ಬಹಳ ಸಂತೋಷ. ಜಾಗತಿಕ ಕುಟುಂಬ ದಿನದ ಇತಿಹಾಸದ ಬಗ್ಗೆ ನಾವು ನೋಡೋದಾದ್ರೆ 2 ಪುಸ್ತಕಗಳನ್ನು ಒಳಗೊಂಡಿದೆ. ಅದು ಒಂದು ಒನ್ ಡೇ ಇನ್ ಪೀಸ್ ಅನ್ನುವಂಥದ್ದು, ಜನವರಿ 1ನೇ ತಾರೀಕು 2000 ಹೆಸರಿನ ಮೊದಲ ಮಕ್ಕಳ ಪುಸ್ತಕವು 1996ರಲ್ಲಿ ಪ್ರಕಟವಾಗ್ತದೆ. ಈ ಪುಸ್ತಕವನ್ನ ಅಮೆರಿಕದ ಲೇಖಕರಾದ ಸ್ಟೀವ್ ಡೈಮಂಡ್ ಮತ್ತು ರಾಬರ್ಟ್ ಆಲನ್ ಸಿಲ್ವರ್ ಸ್ಟೈನ್ ಅವರು ಬರೆದಿರುವಂತಹ ಈ ಒಂದು ಪುಸ್ತಕ. 1998ರಲ್ಲಿ ಲಿಂಡಾ ಗ್ರೋವರ್ ಅನ್ನುವಂಥವರು ಬರೆದ ಒಂದು ಪುಸ್ತಕದ ಹೆಸರು ಟ್ರೀ ಐಲ್ಯಾಂಡ್ ಅನ್ನುವಂಥದ್ದು. ಇದು ಅ ನೋವೆಲ್ ಫಾರ್ ದ ನ್ಯೂ ಮಿಲೇನಿಯಂ ಹೆಸರಿನ ಪುಸ್ತಕದಲ್ಲಿ ಇದು ಬಿಡುಗಡೆ ಆಗ್ತದೆ. ಆ ಸಮಯದಲ್ಲಿ ಜನವರಿ 1ರಂದು ವಿಶ್ವ ಕುಟುಂಬದ ದಿನವಾಗಿ ಆಚರಿಸಬೇಕೆಂದು ಎನ್ನುವ ಒಂದು ಬಯಕೆ ಈ ಲೇಖಕಿಯ ಗ್ರೋವರ್ ಅವರಿಗೆ ಇತ್ತು. ಅದಕ್ಕಾಗಿ ಒನ್ ಡೇ ಪೀಸ್ ಪುಸ್ತಕದಲ್ಲಿ ಈ ದಿನದ ಮಹತ್ವವನ್ನು ಉಲ್ಲೇಖಿಸಿದ್ದಾರೆ. ಆದರೆ ದಶಕದ ಹಿಂದೆ ಈ ದಿನವನ್ನ ವಿಶ್ವಸಂಸ್ಥೆ ಡೇ ಆಫ್ ಪೀಸ್ ಅನ್ನುವಂಥದ್ದನ್ನ ಆಚರಿಸಬೇಕು ಅಂತ ಹೇಳಿ ಆ ಒಂದು ಕಾರ್ಯರೂಪಕ್ಕೆ ತಂದ್ರು. ತದನಂತರದಲ್ಲಿ ಜನವರಿ 1ರಂದು ಜಾಗತಿಕ ಕುಟುಂಬ ದಿನವನ್ನಾಗಿ ಆಚರಿಸಬೇಕಾಗಿ ಅದು ಅಲ್ಲಿಂದ ಪ್ರಾರಂಭ ಆಗ್ತಾ ಹೋಗ್ತದೆ. ಹಾಗಿದ್ರೆ ಈ ಒಂದು ಜಗತ್ತೇ ಅನ್ನುವಂಥದ್ದು ಒಂದು ಕುಟುಂಬ. ಈ ಒಂದು ಜಗತ್ತಿನಲ್ಲಿ ಕುಟುಂಬ ಅನ್ನುವಾಗ ಆ ಕುಟುಂಬದಲ್ಲಿ ಇರಬೇಕಾದಂತ ಅನೇಕ ವಿಷಯಗಳನ್ನ ಯಾವ ರೀತಿಯಲ್ಲಿ ಇರಬೇಕು, ಅದನ್ನ ಯಾವ ರೀತಿಯಲ್ಲಿ ಕುಟುಂಬವಾಗಿ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕುಟುಂಬವಾಗಿ ಬಂದಿರುವಂತಹ ನಿಮ್ಮನ್ನ ನಾನು ಮೊದಲನೇ ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಜಾಗತಿಕ ಕುಟುಂಬದ ಅರ್ಥ ಏನು? ಅದು ನೀವೇನು ಅರ್ಥ ಮಾಡ್ಕೊಂಡಿದ್ದೀರಿ? ನೀವು ಹೇಳ್ಬೋದು. ಜಾಗತಿಕ ಕುಟುಂಬ ಅನ್ನುವಾಗ ಒಂದು ಇಡೀ ವಿಶ್ವ ಅದು ಒಂದು ಕುಟುಂಬವಾಗಿ ಮಾರ್ಪಾಡುಗೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಯಾಕಂದ್ರೆ ದೇವರು ನಮಗೆ ಈ ವಿಶ್ವವನ್ನ ಅಥವಾ ಇಡೀ ಸೃಷ್ಟಿಯನ್ನ ಕೊಡುವಾಗ ಅದನ್ನ ಯಾವ ರೀತಿಯಲ್ಲಿ ಆಳ್ವಿಕೆ ಮಾಡಬೇಕು, ಅದನ್ನ ಹೇಗೆ ಪರಿಪಾಲನೆ ಮಾಡಬೇಕು ಅನ್ನುವಂತ ಒಂದು ವಿಶ್ವಾಸದಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಜನವರಿ 1ನೇ ತಾರೀಕು ಈ ವರ್ಷ ಇದನ್ನ ನಾವು ಗ್ಲೋಬಲ್ ಫ್ಯಾಮಿಲಿ ಡೇ ಆಗಿ ಅದನ್ನ ನಾವು ಆಚರಣೆ ಮಾಡ್ತೇವೆ. ಅದರಿಂದ ನಾವು ಇಡೀ ವಿಶ್ವವನ್ನ ಒಂದು ಕುಟುಂಬವಾಗಿ ನೋಡುವಂಥದ್ದು ಬಹಳ ಮುಖ್ಯ. ಓಕೆ ಸಿಸ್ಟರ್, ನಿಮ್ಗೆ ಅಂದ್ರೆ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಾ? ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಈ ಜಗತ್ತಿನಲ್ಲಿ ನಾವು ಜಗತ್ತು ಅಂತ ಅನ್ಕೊಂಡಾಗ ತುಂಬಾ ದೊಡ್ಡದು ಅನ್ಸುತ್ತೆ. ಹೌದು. ಈಗ ನಮ್ಮಲ್ಲೇ ನಾವು ನೋಡಿದಾಗ ಒಂದು ಕುಟುಂಬದಲ್ಲೇ ಇವಾಗ ಒಂದ್ 5 ಜನ ಇದ್ರೆ 5 ಜನ ಬ್ಯಾಕ್ ಗ್ರೌಂಡ್ ಬೇರೆ ಬೇರೆ ಇರುತ್ತೆ. ಕರೆಕ್ಟ್. ಪರಿಸ್ಥಿತಿ ಆ ತರ ಇದೆ. ಈಗ ನ್ಯೂಟ್ರಲೈಸ್ ಆಗಿರೋದ್ರಿಂದ ಫ್ಯಾಮಿಲೀಸ್, ನ್ಯೂಟ್ರಲ್ ಫ್ಯಾಮಿಲೀಸ್, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆದಾಗಿಂದ ಈಗ ಒಂದು ಫ್ಯಾಮಿಲಿಯಲ್ಲೇನೆ ನಾವು ಒಬ್ರು ಆಂಧ್ರದಿಂದ ಇರ್ತಾರೆ, ಇನ್ನೊಬ್ರು ತಮಿಳ್ನಾಡೋರು ಇರ್ತಾರೆ. ಈಗ ಕರ್ನಾಟಕದಲ್ಲೇ ಬೇರೆ ಬೇರೆ ಕಡೆ. ಆವಾಗ ನಮ್ಮ ಭಾಷೆ, ನಮ್ಮ ಭಾವನೆಗಳು, ನಮ್ಮ ಸಂಸ್ಕೃತಿ ಬೇರೆ 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 ಆಗಿರುತ್ತೆ. ಸೊ ನಮ್ಮ ಒಂದು ಸಂಸ್ಕೃತಿಯ ಒಂದು ಇದ್ರಲ್ಲಿ ಕೆಲವೊಂದು ವಿಚಾರಗಳು ಸರಿ ಇರ್ಬೋದು, ಮತ್ತೊಂದು ಸಂಸ್ಕೃತಿಯಲ್ಲಿ ಅದನ್ನ ಅವರು ತಪ್ಪಾಗಿ ಕಾಣ್ತಾ ಇರ್ಬೋದು. ಈ ರೀತಿ ಬೇರೆ ಬೇರೆ ಭಿನ್ನವಾಗಿ ಇದ್ದಾಗ ಆ ಭಿನ್ನತೆಯಲ್ಲಿಯೂ ಸಹ ನಾವು ಸಮಾಧಾನವನ್ನು ಕಂಡುಕೊಳ್ಳುವಂಥದ್ದು, ಏಕತೆಯನ್ನ ಕಾಪಾಡ್ಕೊಳ್ಳುವಂಥದ್ದು, ಒಂದಾಗಿ ಪ್ರೀತಿ ವಿಶ್ವಾಸನ ಹಂಚ್ಕೊಳ್ಳುವಂಥದ್ದು, ಅದು ಈ ಗ್ಲೋಬಲ್ ಫ್ಯಾಮಿಲಿ ಡೇನ ಅದು ಪ್ರತ್ಯೇಕವಾಗಿ ಈ ಒಂದು ದಿನ ಎಷ್ಟೇ ಭಿನ್ನಗಳಿದ್ರೂನು ಆ ಸಂಸ್ಕೃತಿಯಲ್ಲಾಗಿರ್ಬೋದು, ಭಾಷೆಯಲ್ಲಾಗಿರ್ಬೋದು, ಬೇರೆ ಬೇರೆ ಅನ್ನೋಂಥದ್ದು ಇದ್ರೂ ಸಹ ಎಲ್ಲಾರು ಒಟ್ಟಾಗಿರುವಂಥದ್ದು, ಸಮಾಧಾನದಲ್ಲಿ ಇರುವಂಥದ್ದು ಈ ಒಂದು ದಿನದ ಒಂದು ಮುಖ್ಯ ಉದ್ದೇಶ. ಓಕೆ, ಇದು ಬಹಳ ಮುಖ್ಯವಾದಂತ ಒಂದು ವಿಷಯ. ಯಾಕೆಂದ್ರೆ ನೀವು ಹೇಳ್ದಂಗೆ ಒಂದು ಕುಟುಂಬದಲ್ಲಿ ಒಂದೇ ರಾಜ್ಯದವರಾಗಿರ್ಲಿ ಅಥವಾ ಒಂದೇ ಸ್ಥಳದವರಾಗಿರ್ಲಿ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲ ಭಾಷೆಗಳು ಒಳಗೊಂಡಿರುವಂತಹ ವ್ಯಕ್ತಿಗಳು ಒಂದು ಕುಟುಂಬದಲ್ಲಿ ಇರ್ತಾರೆ. ಹಾಗಿದ್ರೆ ಅವ್ರದೇ ಆದಂಥ ಆಲೋಚನೆ ವಿಚಾರಗಳು ಬೇರೆ ಬೇರೆ ಇರುತ್ತೆ. ಅದನ್ನ
ಒಂದಾಗಿ ಸೇರಿ ಒಂದೇ ಇದರಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಆಗುತ್ತಾ? ಆಗೋದಾದ್ರೆ ಯಾವ ರೀತಿಯಲ್ಲಿ ಅದನ್ನ ನಡೆಸ್ಕೊಂಡು ಹೋಗ್ಬೋದು? ಸಾಧ್ಯತೆ ಇದೆ. ಯಾಕಂದ್ರೆ ಈಗ ನಾವು ನಮ್ಮ ಕುಟುಂಬಗಳಲ್ಲಿ ಬೇರೆ ಬೇರೆ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಅಥವಾ ಭಾಷೆಯ ಹಿನ್ನೆಲೆಯಲ್ಲಿ, ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬರುವಾಗ ಸಾಮಾನ್ಯವಾದಂತ ಒಂದು ಪರಿಸ್ಥಿತಿಗೆ ನಾವು ಒಗ್ಗಿಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಅದನ್ನ ಕಾಮನ್ ಕನ್ಸೆನ್ಸಸ್ ಅಂತ ಹೇಳ್ತಾರೆ. ಆ ಸಾಮಾನ್ಯ ಒಂದು ಪರಿಸ್ಥಿತಿಗೆ ನಾವು ಒಗ್ಗಿಕೊಳ್ಳುವಾಗ ನಾವು ಯಾವುದೇ ಹಿನ್ನೆಲೆಯಿಂದ ಬಂದಿದ್ರು ಕೂಡ ನಾವು ಒಂದು ಕುಟುಂಬವಾಗಿ ಇರುವುದಕ್ಕೆ ಅದು ಸಾಧ್ಯವಾಗ್ತದೆ. ಯಾಕಂದ್ರೆ ದೇವರು ನಮ್ಮನ್ನ ಉಂಟು ಮಾಡುವಾಗ್ಲೇ ನಮಗೆ ಒಂದು ಕಾಮನ್ಯಾಲಿಟಿ ಅನ್ನೋದನ್ನ ಕೊಟ್ಟಿದ್ದಾನೆ. ಈಗ ಅದು ಶ್ವಾಸ ಆಗಿರ್ಬೋದು, ಅಥವಾ ನಾವು ನೋಡುವಂತ ದೃಷ್ಟಿ ಆಗಿರ್ಬೋದು, ನಾವು ಮಾತನಾಡುವಂತ ಇದೇ ಆಗಿರ್ಬೋದು, ಎಲ್ಲವನ್ನ ಒಂದು ಕಾಮನ್ನೆಸ್ ಅಂತ ಕೊಟ್ಟಿದ್ದಾನೆ. ಆದ್ರೆ ನಾವು ನಮ್ಮ ಒಂದು ವಾತಾವರಣದ ಹಿನ್ನೆಲೆಯಲ್ಲಿ ಆ ಒಂದು ಪರಿಸರವನ್ನ ನಾವು ಉಂಟು ಮಾಡ್ಕೊಂಡಿದೀವಿ. ನಮಗೆ ಅನುಗುಣವಾಗಿ ಪರಿಸರವನ್ನ ಉಂಟು ಮಾಡ್ಕೊಂಡಿದೀವಿ. ಆ ಪರಿಸರವನ್ನ ನಾವು ಒಂದೇ ರೀತಿಯಲ್ಲಿ ಕಾಣುವುದಕ್ಕೆ ಕುಟುಂಬಗಳಲ್ಲಿ ಸಾಧ್ಯತೆ ಇದೆ. ಅಂದ್ರೆ ನಮ್ಮ ಅನುಕೂಲಕ್ಕೆ, ನಮಗೆ ಆ ಸಮಯಕ್ಕೆ ನಮಗೆ ಯಾವ ರೀತಿಯಲ್ಲಿ ಅನುಕೂಲ ಬೇಕೋ ಆ ರೀತಿಯಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ಳಕ್ಕೆ ಸಾಧ್ಯತೆ ಆಗ್ತದೆ. ಓಕೆ, ಈ ಒಂದು ಜಾಗತಿಕ ಕುಟುಂಬಕ್ಕೆ ಕೆಲವು ಉದ್ದೇಶಗಳು ಏನಾದ್ರು ಉದ್ದೇಶಗಳು ಅಂತಂದಾಗ ಮೇನ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನಂದ್ರೆ ಪಾಸಿಟಿವ್ ಆಗಿ ಇರುವಂತಹ ಒಂದು ವಿಷಯಗಳು ಯಾವ್ದಾದ್ರು ಮುಖ್ಯ ಉದ್ದೇಶ ಏನಂತ ಹೇಳ್ಬೋದಂದ್ರೆ ಒಬ್ರನ್ನೊಬ್ರು ಗೌರವದಿಂದ ಕಾಣುವಂಥದ್ದು. ಈಗ ನಾನು ಎಲ್ಲಿಂದಾನೇ ಬಂದಿರ್ಲಿ, ನಂದೇ ಹೆಚ್ಚು ನಿಂದು ಕಡಿಮೆ ಅನ್ನುವಂಥ ಭಾವನೆ ಇಲ್ದಂಗೆ ಒಬ್ರನ್ನೊಬ್ರು ಒಬ್ರೊಬ್ಬರ ಸಂಸ್ಕೃತಿಯನ್ನ, ಭಾಷೆಯನ್ನ ಗೌರವದಿಂದ ಕಾಣುವಂಥದ್ದು, ಅಕ್ಸೆಪ್ಟ್ ಮಾಡುವಂಥದ್ದು, ಸ್ವೀಕಾರ ಮಾಡುವಂಥದ್ದು. ಈ ನಾನ್ ಈ ರೀತಿ ಬೆಳ್ದಿದ್ದೀನಿ, ನೀನ್ ಮತ್ತೊಂದ್ ರೀತಿ ಬೆಳ್ದಿದ್ಯಾ, ಅದು ತಪ್ಪಾಗಿದ್ರೂ ಸಹ ನನ್ನ ದೃಷ್ಟಿಯಲ್ಲಿ ಒಂದು ಕನ್ಸೆನ್ಸಸ್ ಬರುವಂತದ್ದು. ಈಗ ಕಾಮನ್ನೆಸ್ ಅಂತ ಹೇಳಿದ್ರಲ್ವಾ, ಸೊ ಒಂದು ಪಾಯಿಂಟ್ಗೆ ಮೀಟ್ ಆಗ್ತೀವಿ. ಯಾಕಂದ್ರೆ ಮಾನವ ಗುಣಗಳು ಎಲ್ಲಿದ್ರು ಅದು ಬದಲಾಗಲ್ಲ. ಒಂದು ವಿಶ್ವಾಸ ಆಗಿರ್ಬೋದು, ಗೌರವ ಆಗಿರ್ಬೋದು, ಒಬ್ರನ್ನೊಬ್ರು ಸ್ವೀಕಾರ ಮಾಡುವಂಥದ್ದಾಗಿರ್ಬೋದು, ಅದು ಎಲ್ಲರಲ್ಲೂ ಒಂದೇ ರೀತಿ ಇರುವಂಥದ್ದು. ಸೊ ಅದನ್ನ ನಾವು ಮುಖ್ಯ ಅನ್ಕೊಂಡು ಒಬ್ರನ್ನೊಬ್ರು ಪ್ರೀತಿಯಿಂದ ಕಾಣುವಂಥದ್ದು, ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ಎಲ್ಲರನ್ನು ಕನ್ಸಿಡರ್ ಮಾಡುವಂಥದ್ದು, ಗಣನೆಗೆ ತಗೊಳ್ಳುವಂಥದ್ದು, ಅದು ಒಂದು ಉದ್ದೇಶ. ಸೊ ಪ್ರೀತಿ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತೀರಾ. ಓಕೆ, ಈಗ ಒಂದು ಪರ್ಸನಲ್ ವಿಚಾರ ಏನಂದ್ರೆ, ಈಗ ನೀವು ದಂಪತಿಗಳಾಗಿ ಬಂದಿದ್ದೀರಾ. ಈಗ ಅಯ್ಯನವರು ಒಂದು ಬೇರೆ ಸ್ಥಳ ಆಗಿರ್ಬೋದು, ಅಥವಾ ನೀವು ಬೇರೆ. ಸೊ ಈಗ ನೀವು ಇಬ್ರು ಒಂದಾಗಿ, ಸೊ ನಿಮ್ಮ ಒಂದು ಆಲೋಚನೆಗಳು ಅದು ಯಾವ ರೀತಿಯಲ್ಲಿ ಹೊಂದಾಣಿಕೆ ಆಯಿತು. ಈಗ ಕುಟುಂಬದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ, ಈಗ ಎಲ್ಲರೂ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಒಂದು ಕುಟುಂಬ ಅಂತ ಹೇಳಿ ನಡೆಸುವಾಗ ಒಂದೇ ಊರಿಂದ 100% ಯಾರೂ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ, ಅದು ಬೇರೆ ಬೇರೆ. ಸೊ ಈ ರೀತಿಯಲ್ಲಿ ನಿಮ್ಮ ಒಂದು ಅನಿಸಿಕೆಗಳು, ಪರ್ಸನಲ್ ಕಲ್ಚರಲ್ ಡಿಫರೆನ್ಸಸ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಕಲ್ಚರಲ್ ಡಿಫರೆನ್ಸ್ ಇದ್ದಾಗ ಅದರಲ್ಲಿ ಕಲಿಕೆ ಹೆಚ್ಚಿರುತ್ತೆ. ಯಾಕಂದ್ರೆ ಪರಸ್ಪರ ಬದಲಾವಣೆ, ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥದ್ದು, ಪರಸ್ಪರ ಒಂದು ನಮ್ಮ ಆಲೋಚನೆಗಳನ್ನ ಕೂಡ ಬದಲಾಯಿಸಿಕೊಳ್ಳುವಂಥದ್ದು. ಈಗ ನಾವು ಶ್ರೇಷ್ಠ, ನೀವು ಕೆಳಗೆ ಅನ್ನೋದಕ್ಕಿಂತ ಎರಡರಲ್ಲಿ ಯಾವ್ದು ಉತ್ತಮ, ನಮ್ಮ ಆಯ್ಕೆ ಯಾವುದು ಅನ್ನುವಂಥದಕ್ಕೆ ನಾವು ಹೆಚ್ಚು ಅವಕಾಶಗಳನ್ನ ಕೊಡೋದಕ್ಕೆ ಬೇರೆ ಬೇರೆ ಸಂಸ್ಕೃತಿಯಿಂದ ಬರುವಾಗ ಅದು ನಮಗೆ ಇನ್ನೂ ಹೆಚ್ಚು ಸಹಾಯ ಮಾಡುತ್ತೆ. ಸೊ ಏನಾದ್ರೂ ಕಷ್ಟ ಆಯ್ತಾ ಹೊಂದ್ಕೊಳ್ಳಿಕ್ಕಾಗ್ಲಿ? ಆತರ ಕಾಂಪ್ಲೆಕ್ಸಿಟೀಸ್ ನಮ್ಮಲ್ಲಿ ಏನು ಬಂದಿಲ್ಲ ಇದುವರೆಗೂ, ಬಂದಿಲ್ಲ. 10 ವರ್ಷ ಆಯ್ತು. ಸೊ ನಮ್ಮ ಫ್ಯಾಮಿಲಿ ಲೈಫ್ ಅಲ್ಲಿ ಅಂದ್ರೆ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಬೇರೆನೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ ತಂದೆ ಕರ್ನಾಟಕ, ನಮ್ಮಮ್ಮ ಆಂಧ್ರ. ಸೊ ನನ್ಗೆ ಆಲ್ರೆಡಿ ಮಿಕ್ಸ್. ಈ ಅಯ್ಯ ಬಂದು ಕಂಪ್ಲೀಟ್ಲಿ ಕರ್ನಾಟಕ. ಸೊ ಅಲ್ಲೇ ನಮ್ದು ಸ್ವಲ್ಪ ಏನ್ ಹೇಳ್ತೀರಾ, ಮಿಕ್ಸ್ ಕಲ್ಚರ್ಸ್ ಇದೆ. ಬಟ್ ಡಿಫ್ರೆನ್ಸಸ್ ಯಾವತ್ತು ನಮ್ಗೆ ಚಾಲೆಂಜಿಂಗ್ ಆಗಿರ್ಲಿಲ್ಲ. ಬಿಕಾಸ್ ನಾ ಹೇಳದ್ನಲ್ಲ, ಒಬ್ರನ್ನೊಬ್ರು ಗೌರವ ಕೊಟ್ಟಾಗ ನಂದು ಜಾಸ್ತಿ ನಿಂದು ಕಡಿಮೆ ಅನ್ನುವಂತ ಭಾವನೆ ನಾವು ಯಾವತ್ತು ನಾವ್ ಅದನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ ನಮ್ಮ ಒಂದು ಫ್ಯಾಮಿಲಿ ಲೈಫ್ ಅಲ್ಲಿ. ನಾನು ಯಾಕೆ ಕೇಳಿದೆ ಅಂತ ಅಂದ್ರೆ, ಈಗ ಈ ಗ್ಲೋಬಲ್ ಅಂತೇಳಿ ನಾವು ಜಾಗತಿಕ ಈ ಒಂದು ವಿಶ್ವದ ಒಂದು ವಿಚಾರದ ಬಗ್ಗೆ, ಕುಟುಂಬದ ಬಗ್ಗೆ ನಾವು ಮಾತಾಡ್ತಾ ಇದೀವಿ.
ಈ ಒಂದು ವಿಶ್ವದಲ್ಲಿ ಅಥವಾ ಈ ಒಂದು ಜಗತ್ತಿನಲ್ಲಿ ಕುಟುಂಬಗಳಲ್ಲಿ ಎಲ್ಲರೂ ಕರ್ನಾಟಕದಿಂದನೇ ಹುಡುಗ ಹುಡುಗಿ ಇರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕರ್ನಾಟಕದವರು ಹೊರದೇಶದಿಂದ ತೆಗೆದುಕೊಂಡು ಬರುವಂತಹ ಒಂದು ಅದೆಲ್ಲ ಇದೆ. ಹಾಗಾಗಿ ಅವರ ಒಂದು ಕಲ್ಚರೇ ಬೇರೆ ಆಗ್ತದೆ, ನಮ್ಮದೇ ಒಂದು ಕಲ್ಚರ್ ಬೇರೆ. ನಾವೇನಕ್ಕೆ ಮಾತಾಡ್ತಾ ಇದೀವಿ ಅಂದ್ರೆ ಇದರಲ್ಲಿ ಪ್ರೀತಿ ಬೇಕು, ಅನ್ಯೂನ್ಯತೆ ಬೇಕು, ಐಕ್ಯತೆ ಬೇಕು. ಸೊ ನಾವು ಯಾವುದೇ ವಿಶ್ವದ ಯಾವುದೇ ಜಾಗದಲ್ಲಿರಲಿ, ನಾವು ಒಂದು ಕುಟುಂಬವಾಗಿ ಬರುವಾಗ ನೀವು ಹೇಳ್ದಂಗೆ ಪ್ರೀತಿ ಅನ್ನುವಂಥದ್ದು ಮುಖ್ಯ, ಮತ್ತೆ ಯಾವೊಂದು ಭೇದ ಭಾವ ಇರಬಾರ್ದು ಅನ್ನುವಂಥದ್ದು ಬಹಳ ಕರೆಕ್ಟಾಗಿ ನೀವು ಹೇಳಿದ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನವ್ರಿಗೆ ಏನು ಕೇಳ್ತೀನಂದ್ರೆ, ಏಕತೆ, ಶಾಂತಿ ಮತ್ತೆ ಸಂಪರ್ಕ ಈ 3 ಪ್ರಮುಖ ಉದ್ದೇಶಗಳಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುವಂತಹ ವಿಷಯ ಈ ಒಂದು ಜಾಗತಿಕ ಕುಟುಂಬದಲ್ಲಿ. ಈ ವರ್ಷ ನಮಗೆ ಇದು ಜಾಗತಿಕ ಕುಟುಂಬದ ಭಾನುವಾರ ಅಥವಾ ದಿನದಲ್ಲಿ ನಮಗೆ ಶಾಂತಿ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಪ್ರತಿ ವರ್ಷ ಒಂದೊಂದು ಉದ್ದೇಶವನ್ನ ಇಟ್ಟುಕೊಂಡು ನಡೆಯುವಂಥದ್ದು. ಕುಟುಂಬಗಳಲ್ಲಿ ಶಾಂತಿಯನ್ನ ನಿಯೋಜನೆ ಮಾಡುವಂಥದ್ದು ಬಹಳ ಮುಖ್ಯ. ಯಾಕೆ ಶಾಂತಿ ಬಹಳ ಮುಖ್ಯ ಅಂತ ಹೇಳಿದ್ರೆ, ಕುಟುಂಬಗಳಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳುವಾಗ ನಾವು ಮಾಡುವಂತ ಕೆಲಸದ ಸ್ಥಳಗಳಲ್ಲಾಗಿರ್ಬೋದು ಅಥವಾ ನಮ್ಮ ವಿದ್ಯಾಭ್ಯಾಸದ ಸ್ಥಳಗಳಲ್ಲಾಗಿರ್ಬೋದು, ಆಗ ನಾವು ಸಮಾಧಾನದಿಂದ ಏನಾದ್ರೂ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ, ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಮಾಧಾನದಿಂದ ನಾವು ಮುಂದೋಗುವಂಥದ್ದು ಬಹಳ ಮುಖ್ಯ. ಓಕೆ, ಈಗಿನ ಒಂದು ಪರಿಸ್ಥಿತಿಯನ್ನು ನಾವು ನೋಡುವಾಗ ಜಗತ್ತಿನಲ್ಲಿ ಸಮಾಧಾನದ ವಾತಾವರಣ ಇಲ್ಲ ಅಂತ ಹೇಳಿ ನಾವು ನೋಡ್ತಾ ಇದೀವಿ. ಪ್ರತಿ ಟಿವಿ ಆನ್ ಮಾಡಿದ್ರೂ ಅಸಮಾಧಾನದ ಒಂದು ವಾತಾವರಣ, ಮತ್ತೆ ಪೇಪರ್ ನೋಡಿದ ತಕ್ಷಣನೇ ಒಂಥರ ಗಲಿಬಿಲಿ ಕೊಡುವಂತಹ ಒಂದು ಪರಿಸ್ಥಿತಿ. ಸೊ ಈ ವಿಷಯಗಳಲ್ಲಿ ನಿಮ್ಮ ಒಂದು ಅನಿಸಿಕೆ ಅಥವಾ ನಮ್ಮ ವೀಕ್ಷಕರಿಗೆ ಒಂದು ಮಾತು. ನೋಡಿ, ಇದೇನು ಹೊಸದೇನಲ್ಲ. ಈ ವರ್ಷ ಅಥವಾ ಕಳೆದ ವರ್ಷದಲ್ಲಿ ಆದದ್ದು ಏನು ಹೊಸದೇನಲ್ಲ. ಸೃಷ್ಟಿ ಆದಾಗಿಂದಲೂ ಕೂಡ ಒಬ್ಬರ ಮೇಲೆ ಒಬ್ರು ದಬ್ಬಾಳಿಕೆ ಮಾಡುವಂತದ್ದು, ಸಾಮ್ರಾಜ್ಯಶಾಹಿ ಎಲ್ಲ ಇರುವಂತದ್ದು, ಅದು ಎಲ್ಲ ಗೊತ್ತಿರುವಂತ ವಿಚಾರ. ಆದ್ರೆ ಮನುಷ್ಯ ದುರಾಸೆ ಬೀಳದೆ ತನ್ನ ಒಂದು ಮಿತಿಯಲ್ಲಿ ಅವನು ಜೀವನ ಮಾಡುವಾಗ ಯಾವುದೇ ಘರ್ಷಣೆ ಅವನ ಸುತ್ತಮುತ್ತಲು ಇದ್ರೂ ಕೂಡ ಅವನ ಮನಸ್ಥಿತಿಯನ್ನ ಕಾದುಕೊಳ್ಳೋದಾದ್ರೆ ಅಲ್ಲಿ ಸಮಾಧಾನ ಬರೋದಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ಮೀಡಿಯಾ ಅದರ ಓಲೈಕೆನೆ ಬೇರೆ ರೀತಿಯಲ್ಲಿ ಇದೆ. ಸೊ ಹಂಗಾಗಿ ಟಿವಿ ಆಗ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಆಗ್ಬೋದು, ಅದರ ಓಲೈಕೆಗೆ ನಮ್ಮ ಮನಸ್ಸುಗಳನ್ನು ನಾವು ಬಿಟ್ಟು ಬಿಡದೆ ನಮ್ಮ ಮನಸ್ಸನ್ನ ಒಂದು ಹಿಡಿತದಲ್ಲಿ ಇಟ್ಟುಕೊಂಡು ನಡೆಯುವಾಗ ಎಷ್ಟೇ ಯುದ್ಧಗಳು ನಡೀಲಿ, ಎಷ್ಟೇ ವೈಮನಸ್ಸುಗಳು ನಮ್ಮ ಸುತ್ತ ಇದ್ರು ಕೂಡ ನಾವು ಸಮಾಧಾನವನ್ನ ಕಾದ್ಕೊಳ್ಳೋದಕ್ಕೆ ನಮಗೆ ಒಂದು ಮನಸ್ಥಿತಿ ಬೇಕು. ಆ ಮನಸ್ಥಿತಿಯನ್ನ ಕಾಪಾಡ್ಕೊಂಡಾಗ ಯಾವುದೇ ರೀತಿಯ ಯೋಚನೆ ಇರೋದಿಲ್ಲ, ಯಾವುದೇ ರೀತಿಯ ಯೋಚನೆ. ಸೊ ನಮ್ಮ ಮನಸ್ಸುಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಾಗ ಆ ಒಂದು ಕೆಟ್ಟ ಆಲೋಚನೆಗಳು ನಮ್ಮನ್ನ ರೂಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇವಾಗ ನಾವು 3 ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಂಡ್ವಿ. ಈ ಜಾಗತಿಕ ಕುಟುಂಬ ಅಂದ್ರೆ ಏನು, ಅದರಲ್ಲಿ ಇರುವಂತಹ ಬಹಳ ಮುಖ್ಯವಾದಂತಹ ವಿಷಯಗಳು ಏನು, ಮತ್ತೆ ಐಕ್ಯತೆ ಮತ್ತೆ ಸಮಾಧಾನ ಯಾಕೆ ಬೇಕು ಅನ್ನುವಂಥದ್ದು. ಹೇಳಿದಂತ ಒಂದು ವಿಷಯದಲ್ಲಿ ನಾವು ಪ್ರೀತಿ ಅನ್ನುವಂಥದ್ದು ಬಹಳ ಮುಖ್ಯ. ಕುಟುಂಬದಲ್ಲಿ ಪ್ರೀತಿ ಅಂತ ಇದೆ ಅಂತ ಹೇಳಿದಾಗ ನಾವು ಎಲ್ಲವನ್ನ ಜಯಿಸ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿ ಯಾವ ಒಂದು ಮನಸ್ತಾಪಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಒಬ್ಬರಿಗೊಬ್ರು ನಾವು ಅರ್ಥ ಮಾಡ್ಕೊಂಡು ನಾವು ಇರ್ತೀವಿ ಅಂತ ಹೇಳಿ. ಯಾಕಂದ್ರೆ ಒಂದು ಕುಟುಂಬದಲ್ಲಿ ಒಂದೇ ಸ್ಥಳದಿಂದ ಇರುವಂತಹ ವ್ಯಕ್ತಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತ ನಿಮ್ಮ ಕುಟುಂಬಗಳಲ್ಲಿಯೇ ನೀವು ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಮಗನಿಗೆ ಸೊಸೆಯನ್ನ ನೀವು ತೆಗೆದುಕೊಂಡು ಬಂದಿರಬಹುದು, ಅಥವಾ ಮಗಳಿಗೆ ಅಳಿಯನ ತೆಗೆದುಕೊಂಡು ಬಂದಿರಬಹುದು. ಈ ರೀತಿಯಾದಂತ ಅನೇಕ ಸ್ಥಳಗಳಿಂದ ಒಂದು ಕುಟುಂಬವಾಗಿ ನೀವು ನಡೆಸ್ತಾ ಇದ್ದೀರಾ. ಆಗ ಆ ಒಂದು ಪರಿಸ್ಥಿತಿ ನೀವು ಯಾವ ರೀತಿಯಲ್ಲಿ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದಕ್ಕೆ ಒಂದೇ ಒಂದು ಬೇಕಾಗಿರುವಂತ ಬಹಳ ಮುಖ್ಯವಾದಂತಹ ಒಂದು ಕಾರಣ ಏನು? ಪ್ರೀತಿ, ಅನ್ಯೋನ್ಯತೆ ಮತ್ತೆ ಸಮಾಧಾನ ನಮ್ಮಲ್ಲಿರುವಾಗ. ಅಯ್ಯನವರಿಗಾಗ್ಲೇ ಹೇಳಿದ್ರು, ನಮ್ಮಲ್ಲಿ ಒಂದು ಸೆಲ್ಫ್ ಕಂಟ್ರೋಲ್, ಏನೇ ನಮ್ಮ ಸುತ್ತಮುತ್ತಲ ನಡಿಲಿ ಅದಕ್ಕೆ ನಾವ್ ಯಾಕೆ ಕಿವಿಗೊಡ್ಬೇಕು, ನಮ್ದು ಅದನ್ನ ನೋಡ್ಕೊಂಡು ಸಮಾಧಾನದ ರೀತಿಯಲ್ಲಿ ನಮ್ಮ ಕುಟುಂಬದ ಜೀವಿತವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡೋದಾದ್ರೆ ಖಂಡಿತವಾಗಿ ಈ ಒಂದು ಸಮಾಧಾನದ ವಾತಾವರಣದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗುವ. ಕೃತಜ್ಞತೆಯ ಭಾವನೆ ಅಂದ್ರೆ ಕುಟುಂಬದಲ್ಲಿ ಕೃತಜ್ಞತೆ ಅನ್ನುವಂಥದ್ದು ಬಹಳ ಮುಖ್ಯ. ಒಬ್ರನ್ನೊಬ್ರು ಗ್ರೀಟ್ ಮಾಡುವಂಥದ್ದಾಗ್ಲಿ, ಆ ಒಂದು ಗ್ರಾಟಿಟ್ಯೂಡ್ ತೋರಿಸುವಂಥದ್ದಾಗಿರ್ಲಿ. ಸೊ ಇದರ ವಿಷಯ ನಿಮ್ಮಿಬ್ಬರ ಒಂದು ಅಭಿಪ್ರಾಯ ಈ ವಿಷಯದಲ್ಲಿ. ಕುಟುಂಬದಲ್ಲಿ ಯಾವ ರೀತಿಯಲ್ಲಿ
ಈಗಾಗಲೇ ಗೌರವಿಸ್ಬೇಕು ಅಂತ ಹೇಳಿದ್ರಿ, ಯಾವ್ಯಾವ ವಿಷಯದಲ್ಲಿ ಒಬ್ಬರನ್ನೊಬ್ಬರು ಗೌರವಿಸದಾದ್ರೆ ಒಳ್ಳೆ ರೀತಿಯಲ್ಲಿ ಕುಟುಂಬ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ? ನಾವು ಕುಟುಂಬದಲ್ಲಿ ಅವರವರ ಆಯ್ಕೆಗೆ ಅವಕಾಶ ಕೊಡಬೇಕು. ಚಾಯ್ಸಸ್ ಮೊದಲನೇ ಚಾಯ್ಸಸ್, ಅವ್ರದಾದಂತ ಒಂದು ಚಾಯ್ಸಸ್ ಇರುತ್ತೆ. ಆ ಚಾಯ್ಸಸ್ಗೆ ನಾವು ಅವಕಾಶ ಕೊಡಬೇಕು. ಈಗ ನಾನು ಕನ್ನಡಕ ಹಾಕೊಳ್ತೀನಿ ಅಂತ ಹೇಳಿ ನನ್ನದೇ ಪವರ್ನ ಇನ್ನೊಬ್ರು ಮೇಲೆ ಏರಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಆಯ್ಕೆ ಅನ್ನುವಂಥದ್ದು ಅವರವರ ಇಂಡಿವಿಜುವಲ್ ಪರ್ಸನಾಲಿಟಿ ಮೇಲೆ ಬರುತ್ತೆ. ಸೊ ಆಯ್ಕೆಗೆ ನಾವು ಅವಕಾಶ ಕೊಡಬೇಕಾಗ್ತದೆ. ಅದೇ ಎಲ್ಲೆಲ್ಲಿ ಕೆಲವೊಮ್ಮೆ ಆಯ್ಕೆ ಅದು ಕುಟುಂಬಕ್ಕೆ ನ್ಯೂನತೆಗೆ ಬರೋದಿಲ್ವೋ, ಕೆಲವೊಮ್ಮೆ ಆಯ್ಕೆಗಳನ್ನ ಪುರುಷರಾಗಿ ಕೂಡ ಬಿಡ್ಬೇಕಾಗ್ತದೆ, ಸ್ತ್ರೀಯರಾಗಿ ಕೂಡ ಬಿಡ್ಬೇಕಾಗ್ತದೆ. ಸ್ತ್ರೀಯರೇ ಯಾವಾಗ್ಲೂ ಬಿಟ್ಕೊಡ್ಬೇಕು ಅನ್ನುವಂಥದ್ದು ಅದು ಸರಿಯಲ್ಲ. ಆದ್ರೆ ಇಬ್ರು ಕೂಡ ಒಂದು ಆಯ್ಕೆಯಲ್ಲಿ ಯಾವಾಗ ಮುಂದೆ ಹೋಗ್ತೀವಿ ಆಗ ಅವ್ರ ಓನ್ ಚಾಯ್ಸಸ್ ನ ಅವರು ತೆಗೆದುಕೊಳ್ಳೋಕೆ ಸಾಧ್ಯತೆ ಇದೆ. ಆಗ ಅಲ್ಲಿ ಗೌರವ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಮತ್ತೆ ಗ್ರಾಟಿಟ್ಯೂಡ್ ಅವಾಗ ಬೆಳೀತದೆ. ಹೌದು, ನನ್ಗೋಸ್ಕರ ಇವರು ಏನೋ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ನನ್ಗೋಸ್ಕರ ಕೂಡ ಇವರು ಕೆಲವೊಂದನ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದು ಬರುವಾಗ ಅವಾಗ ಅಲ್ಲಿ ಗ್ರಾಟಿಟ್ಯೂಡ್ ಬೆಳೆಯೋದಕ್ಕೆ ಸಾಧ್ಯ. ಓಕೆ, ಈಗ ಚಾಯ್ಸ್ ಅಂತ ಹೇಳಿದ್ರಿ ಅಲ್ವಾ ನೀವು, ಕುಟುಂಬದಲ್ಲಿ ಮುಖ್ಯವಾದಂತ ಚಾಯ್ಸ್ಗಳು ಈಗ ಗಂಡ ಹೆಂಡತಿ ಮಧ್ಯನೋ ಅಥವಾ ಮಕ್ಕಳ ತಂದೆ ತಾಯಿ ಚಾಯ್ಸ್. ಓಕೆ, ಫ್ಯಾಮಿಲಿ ಇಸ್ ಅ ಚಾಯ್ಸ್. ಸೊ ಇಟ್ಸ್ ನಾಟ್ ಅನ್ ಆಪ್ಷನ್. ನಾವು ಫ್ಯಾಮಿಲಿನ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಸರಿ, ಫ್ಯಾಮಿಲಿಗೆ ಯಾವುದೇ ವಿಷಯದಲ್ಲಾಗ್ಲಿ ನಾವು ಕುಟುಂಬನ ಮೊದಲು ಇಟ್ಕೊಂಡಾಗ ನಾವು ಯೋಚನೆ ಮಾಡ್ತೀವಿ, ಏನಾದ್ರೂ ತಪ್ಪಾಗ್ತದಾ ಅಥವಾ ಯಾರಿಗಾದ್ರೂ ನೋವಾಗುತ್ತಾ ಅಥವಾ ಇದರಿಂದ ಕುಟುಂಬಕ್ಕೆ ಏನಾದ್ರೂ ನಷ್ಟ ಆಗುತ್ತಾ ಅನ್ನೋಂಥದ್ದು ಎಲ್ಲಾನು ಯೋಚನೆ ಮಾಡ್ತೀವಿ. ಅವಾಗ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀವಿ. ಆಗ ನನ್ ಸ್ವಾರ್ಥ ಅನ್ನೋಂಥದ್ದು ಇರಲ್ಲ, ನಂದು ಅನ್ನೋಂಥದ್ದು ಇರಲ್ಲ. ಸೊ ವೆನ್ ಇಟ್ ಇಸ್ ಫ್ಯಾಮಿಲಿ ಇಸ್ ಅ ಚಾಯ್ಸ್, ಎವ್ರಿಥಿಂಗ್ ವಿಲ್ ಬಿ ಬ್ಯಾಲೆನ್ಸ್ಡ್. ಎಲ್ಲಾನು ಬ್ಯಾಲೆನ್ಸ್ ಆಗಿ ಇರುತ್ತೆ. ಕರೆಕ್ಟ್. ಯಾಕಂದ್ರೆ ಇವಾಗ ನಾವು ಕುಟುಂಬ ಅಂತ ಹೇಳಿ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಲ್ವಾ, ಎಲ್ಲರೂ ಒಟ್ಟಿಗೆ ಇರ್ತೀವಿ ಅನ್ನುವಂಥದ್ದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ನೀವು ಹೇಳಿದಾಗೆ ಯಾವ ರೀತಿಯಾದಂಥ ಒಂದು ತೊಂದರೆ ಇರಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಒಬ್ರನ್ನೊಬ್ರು ನಾವು ಗೌರವಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಿ. ಹಾಗಿದ್ರೆ ಬೆಸ್ಟ್ ಟೈಮ್ ಟು ಗಿವ್ ಫಾರ್ ದ ಫ್ಯಾಮಿಲಿ ಅಂದ್ರೆ ಬಹಳ ಮುಖ್ಯವಾದಂತಹ ಒಂದು ಸಮಯ ಕುಟುಂಬದಲ್ಲಿ ಇರಬೇಕಾಗಿರುವಂಥದ್ದು ಏನಾಗಿರಬಹುದು? ಸೊ ಇದನ್ನ ಸ್ವಲ್ಪ ಸ್ಪಷ್ಟವಾಗಿ ನೀವಿಬ್ರು ಹೇಳೋದಾದ್ರೆ ವೀಕ್ಷಕರಿಗೆ ಬಹಳ ಉಪಯೋಗ ಆಗ್ತದೆ. ಯಾಕೆಂದ್ರೆ ಈಗಿನ ದಿನಮಾನಗಳಲ್ಲಿ ನಾವು ನೋಡುವಾಗ ಕುಟುಂಬದಲ್ಲಿ ಒಬ್ರಿಗೊಬ್ರು ಸಮಯ ಕೊಡುವಂಥದ್ದು ಬಹಳ ಕಷ್ಟ. ಜಗತ್ತೇ ಅಂತ ಹೇಳುವಾಗ ಜಗತ್ತಲ್ಲಿ ಅನೇಕ ವಿಷಯಗಳು ನಡೀತಾನೆ ಇದೆ. ಅದನ್ನ ಕುಟುಂಬದಲ್ಲಿ ಇರುವಂತವರಿಗೆ ಅದು ಒಂಥರ ಹೋರಾಟದ ಒಂದು ಸಮಯ ಆಗ್ತದೆ. ಸೊ ಹಾಗಾಗಿ ವಿಚ್ ಇಸ್ ದ ಬೆಸ್ಟ್ ಟೈಮ್, ಯಾವ ಒಂದು ಬಹಳ ಪ್ರಾಮುಖ್ಯವಾದಂತಹ ಒಂದು ಸಮಯ? ನೀವು ನನ್ನ ಕೇಳೋದಾದ್ರೆ ಎನಿ ಟೈಮ್ ದಟ್ ಯು ಗಿವ್ ಫಾರ್ ದ ಫ್ಯಾಮಿಲಿ ಇಸ್ ಅ ಗುಡ್ ಟೈಮ್. ಓಕೆ, ಯಾಕಂದ್ರೆ ಈಗಿನ ಸೊಸೈಟಿನಲ್ಲಿ ಹೇಗೆ ಅಂದ್ರೆ ಕರಿಯರ್ ಅನ್ನೋಂಥದ್ದು ಬಹಳ ಮುಖ್ಯ ಆಗ್ಬಿಟ್ಟಿದೆ. ಒಬ್ಬ ಇಂಡಿವಿಜುವಲ್ಗೆ ತಾನು ಏನ್ ಕೆಲಸ ಮಾಡ್ತಾನೆ, ತನ್ನ ಪ್ರೊಫೆಷನಲ್, ಅದಕ್ಕೆ ವೆಯ್ಟೇಜ್ ಕೊಡುವಂಥದ್ದು ಬಹಳ ಹೆಚ್ಚಾಗಿ ನಾವು ನೋಡ್ತೀವಿ. ನಾನು ನನ್ನ ಕೆಲಸದಿಂದ ನನ್ನ ಗೌರವ, ನನ್ನ ದುಡಿಮೆ ಅನ್ನೋದಕ್ಕೆ ಹೆಚ್ಚು ಒತ್ತಡ ಕೊಡ್ತಾ ಇದೀವಿ. ಒಬ್ಬ ಒಂದು ವ್ಯಕ್ತಿಯಾಗಿ ಇಂಡಿವಿಜುವಲಿ ಅವರ ಒಂದು ಪರ್ಸನಲ್ ಲೈಫ್ ಅಂದ್ರೆ ಅವ್ರ ಕರಿಯರ್. ಸೊ ಆ ಕರಿಯರ್ ಫ್ಯಾಮಿಲಿ ಅಂತ ನಾವು ನೋಡಿದಾಗ ಅನೇಕ ಮಂದಿ ಕರಿಯರ್ನೇ ಚೂಸ್ ಮಾಡ್ತಾ ಇದ್ದಾರೆ. ಹೌದು, ಫ್ಯಾಮಿಲಿನ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡೋದಾಗ್ಲಿ ಅಥವಾ ನೆಕ್ಸ್ಟ್ ನನ್ನ ಕೆಲಸ ಮುಗಿದ್ಮೇಲೆ ಕುಟುಂಬನ ನೋಡೋಣ, ಫ್ಯಾಮಿಲಿ ನೋಡೋಣ, ಮಕ್ಕಳಿಗೆ ಈಗ ನಾನು ದುಡಿದ್ರೇನೆ ಫ್ಯಾಮಿಲಿ ನೋಡಕ್ ಆಗೋದು ಅನ್ನುವಂತ ಒಂದು ಮನೋಭಾವನೆಯಲ್ಲಿ ದುಡಿಮೆಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾ ಫ್ಯಾಮಿಲಿನ ಎಲ್ಲೋ ಒಂದು ನೆಗ್ಲೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಗ್ರಹಿಸ್ಕೊಳ್ತಾ ಇಲ್ಲ ಅನೇಕ ಏನ್ ಹೇಳ್ತಾರೆ ಇಂಡಿವಿಜುವಲ್ಸ್. ಇಲ್ಲಿ ಒಂದು ಕೊರತೆ ಆಗ್ತಾ ಇರುವಂತದ್ದು ಫ್ಯಾಮಿಲಿಗೆ ಟೈಮೇ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ಟೈಮ್ ಅವ್ರಿಗೂ ಸಹ ಬೇಕು ಅನ್ನೋದೇ ಅವ್ರಿಗೆ ರಿಯಲೈಸ್ ಆಗ್ತಾ ಇಲ್ಲ. ಕರೆಕ್ಟ್. ಈ ಫ್ಯಾಮಿಲಿ ಟೈಮ್ ಅನ್ನುವಂಥದ್ದು ಅದು ಯಾವುದೇ ಚಿಕ್ಕ ಒಂದು ಶಾಪಿಂಗ್ ಆದ್ರೂ ಸಹ ಒಟ್ಟಿಗೆ ಹೋದಾಗ ಅಲ್ಲಿರುವಂತ ಸಂತೋಷನೇ ಬೇರೆ. ಕರೆಕ್ಟ್, ಹೌದು. ಒಟ್ಟಿಗೆ ಫ್ಯಾಮಿಲಿಯಾಗೆ ನಾವು ಒಂದ್ ಮೂವಿ ನೋಡ್ತೀವಿ ಅಥವಾ ಒಂದ್ ಪುಸ್ತಕ ಓದ್ತಾ ಇದೀವಿ ಅಥವಾ ಕುತ್ಕೊಂಡ್ ಕಲರಿಂಗ್. ಇವಾಗ ನಮ್ಗೆ ಚಿಕ್ಕ ಮಗು ಇದ್ದಾಳೆ, ಅವಳಿಗೆ 6 ವರ್ಷ. ನಾವೆಲ್ಲ ಒಟ್ಟಿಗೆ ಕುತ್ಕೊಂಡ್ ಕಲರ್ ಮಾಡಿದ್ರೆ ಅದೇ ನಮ್ಗೆ ಸಂತೋಷ. ಹೌದು.
ಒಂದ್ 10 ನಿಮಿಷ ಇರ್ಬೋದು, ಬಟ್ ಆ 10 ನಿಮಿಷ ಒಟ್ಟಿಗೆ ನಾವು ಕೂತ್ಕೊಂಡಾಗ ಆ ದಿನ ಪೂರ್ತಿ ಒಂದ್ ಸಂತೋಷ, ಏನೋ ಒಂದ್ ಖುಷಿ ಇರುತ್ತೆ. ಸೊ ಎನಿ ಟೈಮ್ ದಟ್ ಯು ಸ್ಪೆಂಡ್ ವಿತ್ ದ ಫ್ಯಾಮಿಲಿ ಇಸ್ ಅ ಗುಡ್ ಟೈಮ್, ಬಟ್ ಯು ಸ್ಪೆಂಡ್ ಟೈಮ್. ಕರೆಕ್ಟ್. ಈಗ ಸಮಯ ನಮ್ಮನ್ನು ಹುಡ್ಕೊಂಡು ಬರೋದಿಲ್ಲ, ನಾವೇ ಮಾಡ್ಕೊಳ್ಬೇಕು ಅಲ್ವಾ? ಈಗ ನಾವೆಷ್ಟೇ ಬ್ಯುಸಿ ಇರಲಿ, ನಮಗೇನೇ ಇರಲಿ, ಆದರೆ ನೀವು ಹೇಳ್ದಂಗೆ 10 ನಿಮಿಷ ಆ ಒಂದು ಸಮಯವನ್ನು ಮಕ್ಕಳಿಗಾಗಲಿ ಅಥವಾ ಗಂಡನಿಗಾಗಲಿ ಹೆಂಡತಿಗಾಗಲಿ ಕೊಡುವಾಗ ಅದು ಬಹಳ ಸಂತೋಷವನ್ನು ಕೊಡುವಂಥದ್ದಾಗಿದೆ. ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸತ್ಯವೇದದ ಮುಖಾಂತರವಾಗಿ ವಾಕ್ಯ ಏನು ಹೇಳ್ತದೆ ಈ ಒಂದು ವಿಷಯಕ್ಕೆ? ಈಗ ಬೆಸ್ಟ್ ಟೈಮ್ ಇನ್ ಫ್ಯಾಮಿಲಿ ಅಂತ ನಾವು ಹೇಳುವಾಗ, ಗ್ಲೋಬಲಿ ಫ್ಯಾಮಿಲಿನ ನೋಡುವಾಗ ನಾವು ಫಸ್ಟ್ ವರ್ಲ್ಡ್ ಕಂಟ್ರೀಸ್, ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್, ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅನ್ನುವಂಥದ್ದನ್ನ ನಾವು ವಿಂಗಡಣೆ ಮಾಡ್ಕೊಂಡಿದ್ವಿ. ಇದು ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಆರ್ ಮೋರ್ ಟುವರ್ಡ್ಸ್ ಪ್ರೋಗ್ರೆಷನ್. ಈಗ ನಾನ್ ಕೆಲಸ ಮಾಡಿದ್ರೆ, ಇನ್ನೊಬ್ಬ ಕೆಲಸ ಮಾಡಿದ್ರೆ ನನ್ನ ಕುಟುಂಬ ಮಾತ್ರ ಅಲ್ಲ, ನನ್ನ ದೇಶ ಕೂಡ ಮುಂದುವರಿತದೆ ಅನ್ನುವಂತ ಒಂದು ಭಾವನೆ ಇದೆ. ಸೊ ಫಸ್ಟ್ ವರ್ಲ್ಡ್ ಕಂಟ್ರೀಸ್, ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯುವರ್ ಪ್ರೊಫೆಷನ್ ಲೀಡ್ಸ್ ಯುವರ್ ಕಂಟ್ರಿ ಅಹೆಡ್ ಅಂತ. ಸೊ ಈಗ ನಮ್ಮ ದೇಶಕ್ಕೆ ಬರುವಾಗ ಈಗ ಅದರ ಪ್ರಾಮುಖ್ಯತೆ ನಮ್ಮ ದೇಶದಲ್ಲಿ ಕೂಡ ಅದು ಪ್ರಾರಂಭ ಆಗ್ತಾ ಇದೆ. ಪ್ರೊಫೆಷನ್ಸ್ ಆರ್ ಬಿಕಮಿಂಗ್ ಮೋರ್ ವೈಟಲ್ ಇನ್ ದ ಫ್ಯಾಮಿಲಿ ಆರ್ ಇನ್ ದ ಕಂಟ್ರಿ. ಈಗ ನಾವು ಕೆಲವು ತಿಂಗಳುಗಳ ಹಿಂದೆ ನೋಡಿದ್ರಿ, 70 hours ವರ್ಕ್ ಮಾಡಬೇಕು ಇಫ್ ಅವರ್ ಕಂಟ್ರಿ ಹ್ಯಾಸ್ ಟು ಗೋ ಅಹೆಡ್ ಅಂತ. You see, everything is very important. Of course, ನಾವು ಬೆಳಿತೀವಿ, ನಮ್ಮ ಕುಟುಂಬ ಬೆಳೀತದೆ, ಅದ್ರ ಜೊತೆಗೆ ದೇಶ ಕೂಡ ಬೆಳೀತದೆ, ನಾವೆಲ್ಲ ಬೆಳೀತಾ ಇದೀವಿ, ಗುಡ್, ಒಳ್ಳೇದು. ಆದ್ರೆ ಫ್ಯಾಮಿಲಿ ಅಂತ ಒಂದು ನಿಯೋಜನೆ ಆದಾಗ ಆ ಫ್ಯಾಮಿಲಿಗೆ ನಾವು ಟೈಮ್ ಕೊಡೋದು ಬಹಳ ಮುಖ್ಯವಾದಂಥದ್ದು. ಅದು ಈಗಾಗಲೇ ಅಮೋರ್ ಕೂಡ ಹೇಳಿದ್ರು, ಎನಿ ಟೈಮ್ ಯು ಗಿವ್ ಇಟ್ ಇಸ್ ಅ ಬೆಸ್ಟ್ ಟೈಮ್. ಅಂದ್ರೆ ನಾನು ಪ್ರತಿ ವರ್ಷ ಕೂಡ ನಾನು ಚರ್ಚ್ಗಳಲ್ಲಿ ಹೇಳುವಂತದ್ದು, ಅಟ್ಲೀಸ್ಟ್ 1 meal a day with the family is very important. 1 meal a day. ಯಾಕಂದ್ರೆ meal is not only to fill yourself with energy, but it's a fellowship with the family. ಯಾವ ಮೀಲ್ ಆದ್ರೂ ಆಗಿರ್ಬೋದು, ಅದು ಬೆಳಗ್ಗೆ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ಅಥವಾ ಸಂಜೆ ಆಗ್ಬೋದು, ಅಥವಾ ರಾತ್ರಿ ಆಗ್ಬೋದು. ಎನಿ ಮೀಲ್ ಇನ್ ಅ ಡೇ, ಸಿಟ್ ಟುಗೆದರ್ ವಿತ್ ಯೋರ್ ಫ್ಯಾಮಿಲಿ, ಶೇರ್ ಎವ್ರಿಥಿಂಗ್, ಗಿವ್ ಎವ್ರಿಥಿಂಗ್, ಟೇಕ್ ಎವ್ರಿಥಿಂಗ್. ಆ ಒಂದು ಶೇರಿಂಗ್ ಟೈಮ್ ಅಂತ ಬಂದಾಗ ದಟ್ಸ್ ಅ ಬೆಸ್ಟ್ ಟೈಮ್. ಯಾಕಂದ್ರೆ ಆ ಒಂದು ಅನ್ಯೂನ್ಯತೆಯನ್ನೇ ನಾವು ಕಾಪಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸುಗಳು ಖಾಲಿ ಇರುತ್ತೆ. ವಿ ಬಿಕಮ್ ಮೋರ್ ಮೆಕ್ಯಾನಿಕಲ್ ಆಗೋಗ್ಬಿಡ್ತೀವಿ ನಾವು, ಒಂಥರ ಯಂತ್ರಗಳ ರೀತಿಯಲ್ಲಿ ನಾವು ಬದುಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ಬಟ್ ವಿ ಆರ್ ಫಿಲ್ಡ್ ಅಪ್ ವಿತ್ ಎಮೋಷನ್ಸ್. ನಮಗೆ ಭಾವನೆಗಳಿದೆ, ನಮಗೆ ಒಂದು ರೀತಿಯ ಎಕ್ಸ್ಪ್ರೆಷನ್ ಆಫ್ ಲೈಫ್ ಇದೆ, ನಮ್ಮದೇ ಆದಂತ ಒಂದು ಸ್ಟೇಟಸ್ ಇದೆ, ಅದೆಲ್ಲ ನಮ್ಗೆ ಮನಸ್ಸಿನಲ್ಲಿ ಇರುತ್ತೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಇಫ್ ವಿ ಶೇರ್ ಟುಗೆದರ್, ಅವಾಗ ಇಟ್ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಟೈಮ್. ಬೈಬಲ್ ಅಲ್ಲಿ ಕೂಡ ನಾವು ನೋಡುವಾಗ ದೇವರು ನೋಹನ ಒಂದು ಕಾಲಕ್ಕೆ ಬರುವಾಗ ತನ್ನ ಪರಿಸರ ಸುತ್ತಲೂ ಬಹಳಷ್ಟು ಪಾಪಮಯವಾದಂತ ಒಂದು ಜನರ ಜೀವಿತ ಇತ್ತು. ದೇವರು ಅವನಿಗೆ ಹೋಗಿ ನೀನು ದೇವ್ರ ವಾಕ್ಯ ಹೇಳು, ಅವ್ರ ದೇವ್ರ ಕಡೆ ತಿಳ್ಕೊಳ್ಬೇಕು ಅಂತ ಅವನನ್ನು ಹುಚ್ಚ ಅಂತ ಹೇಳಿ ಅವನನ್ನ ತಳ್ಳಿ ಬಿಡ್ತಾರೆ. ದೇವ್ರು ಅವನಿಗೆ ಹೇಳ್ತಾನೆ, ನೀನು ನಿನ್ನ ಮಕ್ಕಳು ನಿನ್ನ ಕುಟುಂಬ ಎಲ್ಲ ಒಂದು ನಾವೇ ಒಳಗೆ ಹೋಗಿ ನಿಮ್ಮನ್ನ ನಾನು ರಕ್ಷಣೆ ಮಾಡ್ತೇನೆ. ಆ ಎಲ್ಲ ಜಲಪ್ರಳಯದ ಸಮಯ ಬಂದಾಗ ಜನರು ಬಂದು ಕುಕ್ಕೊಳ್ತಾರೆ, ನಾವ್ ಏನ್ ಮಾಡ್ತಾ ಇದೀವಿ, ನಿನ್ನ ನಾವು ದೂರಿದ್ವಿ, ಆದ್ರೆ ಇವತ್ತು ನಾವೆಲ್ಲ ನಾಶ ಆಗ್ತಾ ಇದೀವಿ, ಇವತ್ತು ಬಂದು ಕಾಪಾಡೋದ. ಸಮಯ ದಾಟಿ ಹೋಗಿತ್ತು. ಆದ್ರೆ ದೇವರು ನೋಹನ ಕುಟುಂಬವನ್ನ, ಆತನ ಮಕ್ಕಳನ್ನ ದೇವರು ಉಳಿಸಿ ಆ ಒಂದು ಒಡಂಬಡಿಕೆ ಮೂಲಕವಾಗಿ ದೇವರು ಅವರನ್ನ ಉಳಿಸೋದನ್ನ ನಾವು ನೋಡ್ತೇವೆ. ಹಾಗಾಗಿ ದೇವರು ನಮ್ಮನ್ನ ಈ ಲೋಕದಲ್ಲಿ ಉಳಿಸಿರುವಂತ ಉದ್ದೇಶವೇ ಇಡೀ ಸೃಷ್ಟಿಯನ್ನ ನಾವು ದೇವರ ಕಡೆಗೆ ತೆಗೆದುಕೊಂಡು ಹೋಗುವಂತದ್ದು. ಫುಲ್ಫಿಲ್ಮೆಂಟ್ ಆಫ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಕೂಡ ಇವತ್ತು ದೇವರ ಸೃಷ್ಟಿಯಲ್ಲಿ ಒಂದು ಭಾಗಗಳಾಗಿದ್ದೇವೆ. ನಮ್ಮ ಫ್ಯಾಮಿಲಿ ಒಟ್ಟಿಗೆ, ಹೌದು, ನಮ್ಮ ದೇಶವನ್ನು ಬೆಳಿಬೇಕು, ನಮ್ಮ ದೇಶದ ಆರ್ಥಿಕತೆ ಬೆಳಿಬೇಕು, ಸಾಮಾಜಿಕತೆಯ ಒಂದು ಸ್ಟೇಟಸ್ ಬೆಳಿಬೇಕು, ಎಲ್ಲ ಬೆಳಿಬೇಕು. ಆದ್ರೆ ಎಲ್ಲಿ ಪ್ರಾರಂಭ ಮಾಡ್ತೇವೆ? ನಮ್ಮ ಕುಟುಂಬದಿಂದ ಎಲ್ಲವನ್ನ ನಾವು ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಆ ಕುಟುಂಬದಲ್ಲಿ ಸಮಾಧಾನ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಮತ್ತೆ ಸಂವಹನ ಆಗಿರ್ಬೋದು, ಇವೆಲ್ಲವುಗಳನ್ನ ನಾವು ಬೆಳೆಸ್ಕೊಳ್ಳುವಾಗ ಎಲ್ಲೋ ನಾವು ದೇವರ ಕೂಗಿಗೆ
ನಾವು ಕಿವಿ ಕೊಡ್ತಾ ಇದ್ದೀವಿ, ದೇವರ ಸ್ವರಕ್ಕೆ ನಾವು ಕಿವಿ ಕೊಡ್ತಾ ಇದ್ದೀವಿ. ಯಾವಾಗ ನಮ್ಮ ಕುಟುಂಬಗಳನ್ನೇ ನಾವು ನೆಗ್ಲೆಕ್ಟ್ ಮಾಡಿ ನಮ್ಮ ಪ್ರೊಫೆಷನ್ ನ ನಾವು ಬೆಳೆಸ್ಕೊಳ್ಬೇಕು, ನಾವು ನಮ್ಮ ಪ್ರೊಫೆಷನ್ ಮೂಲಕ ನಾವು ದುಡ್ಡು ಮಾಡ್ಕೊಳ್ಬೇಕು, ದುಡ್ಡು ಮಾಡಿದ್ರೆ ನಮ್ಗೆ ಜೀವನ ಇದೆ, ಜೀವನನೇ ನೀವು ತಳ್ಬಿಟ್ಟು ಬರೀ ದುಡ್ಡಿನ ಹಿಂದೆ ಓಡಿದ್ರೆ ಏನು ಉಪಯೋಗ ಇಲ್ಲ. ಯು ನೀಡ್ ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ದೇರ್ ಇಸ್ ಎ ಲಿಮಿಟೇಷನ್. ಎಲ್ಲಿ ನಿಮ್ಗೆ ಸಮಾಧಾನ ಸಿಗ್ತದೆ? ಯುವರ್ ಫ್ಯಾಮಿಲಿ, ಯುವರ್ ಮನಿ ಕ್ಯಾನ್ ಗಿವ್ ಸಮ್, but everything cannot be taken by money itself. Your family also makes a very important choice. So hangagi the best time in a family is yavaga ನೀವು ಸಮಯ ಕೊಟ್ಟರು it's best time, but at least one meal a day with your family makes a better time and better family. ಬಹಳ ಮುಖ್ಯವಾಗಿ ಹೇಳಿದ್ರಿ. ಈಗ ಕೊನೆಯದು ಒಂದು ನನಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂದ್ರೆ ಕ್ರೈಸ್ತ ಕುಟುಂಬ ನಾವು ಯಾಕೆ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ಈ ಒಂದು ಸಮಾಜದಲ್ಲಿ ತೆಗೆದುಕೊಂಡಿದ್ದಾರೆ ಮತ್ತು ಹೇಗೆ ತೆಗೆದುಕೊಳ್ಬಹುದು ಕ್ರೈಸ್ತರಾಗಿ. ಕ್ರೈಸ್ತ ಕುಟುಂಬ ಅಂತ ಹೇಳುವಾಗ ನಮ್ಮನ್ನು ಇನ್ನೊಬ್ರು ನೋಡುವಾಗ ಏನಂದರೆ, ಓ ನೀವು ಕ್ರಿಶ್ಚಿಯನ್ಸಾ ಅಂತ ಕೇಳ್ತಾರೆ. ಸೊ ಅದರಲ್ಲಿ ಏನೋ ಒಂದು ಅಲ್ಲಿ ತಪ್ಪಾಯಿತು, ಇಲ್ಲ ಅವ್ರೇನೋ ಒಂದು ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂದರೆ ನೀವು ಕ್ರಿಶ್ಚಿಯನ್ಸ್ ಅಲ್ವಾ, ಅವ್ರದ್ದು ಟೋನೇ ಚೇಂಜ್ ಆಗಿಬಿಡತ್ತೆ ಅಲ್ವಾ. ಸೊ ಹಾಗಾಗಿ ಕ್ರೈಸ್ತ ಕುಟುಂಬ ಯಾವ ರೀತಿಯಲ್ಲಿ ಈ ಒಂದು ಜಾಗತಿಕ ಒಂದು ಸ್ಥಳದಲ್ಲಿ ಯಾವ ರೀತಿಯಾದಂಥ ಒಂದು ಸಾಕ್ಷಿಯ ಜೀವಿತ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ, ನಾವು ಮಾಡಬೇಕಾದಂಥ ಒಂದು ಪ್ರಮುಖವಾದಂಥ ಒಂದು ಕೆಲಸಗಳು. ಏಕೆಂದರೆ ಈಗ ನೀವು ಒಂದು ಸಭೆಯನ್ನು ನೀವು ನಡೆಸ್ತಾ ಇದ್ದೀರಾ, ನಿಮಗೆ ಅಂದರೆ ಡಿಫ್ರೆಂಟ್ ಫ್ಯಾಮಿಲೀಸ್ನ ನೀವು ನೋಡಿದ್ದೀರಾ. ಸೊ ಹಾಗಾಗಿ ಏನಾದರೂ ಒಂದು ಎಕ್ಸಾಂಪಲ್ ಇದ್ರೆ ಹೇಳೋದ್ರ ಮೂಲಕ ಕ್ರೈಸ್ತ ಕುಟುಂಬ ಯಾವ ರೀತಿಯಲ್ಲಿ ಒಂದು ಉತ್ತಮವಾದಂತಹ ಒಂದು ಜೀವಿತವನ್ನ ಇತರರಿಗೆ ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಸಾಧ್ಯತೆ ಉಂಟು ಈ ಒಂದು ಜಗತ್ತಿನಲ್ಲಿ. ಈ ಕ್ರೈಸ್ತ ಕುಟುಂಬ ಯಾಕೆ ಪ್ರತ್ಯೇಕವಾಗ್ತದೆ ಅಂತ ಹೇಳಿದ್ರೆ, ಭಕ್ತಿ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಮನುಷ್ಯನ ಬಾಳ್ವೆಯಲ್ಲಿ ಭಕ್ತಿ ಇಲ್ಲದೆ ಹೋದ್ರೆ ಆ ಡಿವೋಷನ್ ಅಂತ ಹೇಳ್ತಾರೆ, ಡಿವೋಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರಾರ್ಥನೆ ಮಾಡಿ ಅಥವಾ ಕೆಲಸ ಮಾಡಿ ಅಥವಾ ವಿದ್ಯಾಭ್ಯಾಸ ಮಾಡಿ ಡಿವೋಟೆಡ್ಲಿ ವೆನ್ ಯು ಡೂ, ಆ ಡಿವೋಷನ್ ವಿಲ್ ಲೀಡ್ ಯು ಟು ದ ಸ್ಪಿರಿಚುಯಾಲಿಟಿ. ಸೊ ಹಾಗಾಗಿ ದೇವರ ಕಡೆಗಿನ ಒಂದು ಭಕ್ತಿ ನಮ್ಮಲ್ಲಿ ಹೆಚ್ಚು ಬೆಳೆಸ್ಕೊಳ್ಳುತ್ತಾ ನಾವು ಹೋಗುವಾಗ ಆ ಭಕ್ತಿಯ ಒಂದು ಪರಾಕಾಷ್ಠೆಯೇ ಆ ಕುಟುಂಬಗಳಿಗೆ ಒಂದು ಬುನಾದಿ ಆಗೋದಕ್ಕೆ ಪ್ರಾರಂಭವಾಗ್ತದೆ. ಯಾಕಂದ್ರೆ ದೇವರು ಸೃಷ್ಟಿ ಮಾಡುವಾಗ್ಲೂ ಕೂಡ ಬೇರೆ ಆದಾಮನನ್ನೇ ಅವನು ಸೃಷ್ಟಿ ಮಾಡಿ ಬಿಟ್ಬಿಡ್ಲಿಲ್ಲ, ಅವನಿಗೆ ಸರಿದೂಗುವಂತ ಒಬ್ಬ ಸಂಗಾತಿಯನ್ನ ದೇವರು ನೋಡ್ತಾನೆ. ದೇವರು ಅಲ್ಲಿಗೆ ನಿಲ್ಲಿಸ್ಬಿಡ್ಲಿಲ್ಲ. ಸೊ ಹಿ ಲುಕ್ಡ್ ಫಾರ್ ಫುಲ್ಫಿಲ್ಮೆಂಟ್ ಆಫ್ ಆಡಮ್ ಆಲ್ಸೋ. ಸೊ ಫುಲ್ಫಿಲ್ಮೆಂಟ್ ಅಂತ ಹೇಳಿದಾಗ ಈವನ್ನ ಕೂಡ ಅವಳನ್ನ ಕೂಡ ದೇವರು ಸೃಷ್ಟಿ ಮಾಡೋದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ದೇವರು ಕುಟುಂಬವನ್ನ ಬಹಳ ಪ್ರಾಮುಖ್ಯವಾಗಿ ತೆಗೆದುಕೊಂಡಿರುವುದನ್ನ ನಾವು ನೋಡ್ತೇವೆ. ಇವತ್ತಿನ ಒಂದು ಜಗತ್ತಿನಲ್ಲಿ ನಮ್ಮ ಬೆಂಗಳೂರಿನ ವಾತಾವರಣ ಕೂಡ ನಾವು ನೋಡುವಾಗ ಬೆಳಗ್ಗೆ ನಾವು ಮಲಗ್ತೇವೆ, ರಾತ್ರಿ ಕೆಲಸ ಮಾಡ್ತೇವೆ, ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗ್ತಾರೆ, ನಾವು ರಾತ್ರಿಯಲ್ಲಿ ಕೆಲಸ ಮಾಡ್ತೇವೆ, ಅವರು ಮಲಗಿರುವಾಗ ನಾವು ಎದ್ದಿರ್ತೇವೆ, ನಾವು ಮಲಗಿರುವಾಗ ಅವ್ರು ಎದ್ದಿರ್ತಾರೆ ಅನ್ನುವಂತ ಒಂದು ಭಿನ್ನತೆ ಇದೆ. ದೇರ್ ಇಸ್ ಎ ಡಿಫ್ರೆನ್ಸಿಯೇಷನ್. ನಮಗೆ ಸಮಯ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಹೇಳಿನ ಡಿವೋಟೆಡ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿವೋಟೆಡ್ನೆಸ್ ಕ್ರೈಸ್ತ ಕುಟುಂಬಗಳಲ್ಲಿ ಡಿವೋಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಡಿವೋಷನ್ ನ ಮೂಲಕವಾಗಿ ಬೇರೆಯವರು ಕೂಡ ನಮ್ಮನ್ನ ಗುರುತಿಸುವಂತಿದೆ. ಯಾಕಂದ್ರೆ ವಿ ಡಿವೋಟ್ ಸೋ ಮಚ್, ದೇವರಿಗೆ ಸಮಯವನ್ನ ಪೂರಕವಾಗಿ. ಓಕೆ ವೀಕ್ಷಕರೇ, ನೀವು ಇಲ್ಲಿವರೆಗೂ ಈ ಒಂದು ಜಾಗತಿಕ ಕುಟುಂಬದ ವಿಶೇಷತೆ ಏನು ಮತ್ತೆ ಯಾವ ರೀತಿಯಾದಂಥ ಒಂದು ವಿಷಯಗಳನ್ನ ನಾವು ಅಳವಡಿಸಿಕೊಂಡ್ರೆ ನಮ್ಮ ಕುಟುಂಬಗಳು ಈ ಒಂದು ಸಮಾಜದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಯಾವ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾವು ಕೇಳಿದಂಥ ಅನೇಕ ಪ್ರಶ್ನೆಗಳಿಗೆ ಅಯ್ಯನವರು ಮತ್ತು ಅಮ್ಮನವರು ಬಹಳ ಸ್ಪಷ್ಟವಾಗಿ ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಾಗತಿಕ ಕುಟುಂಬದ ವಿಶೇಷವಾದಂತಹ ವಿಷಯಗಳನ್ನು ನಿಮ್ಮೆಲ್ಲರಿಗೆ ಹಂಚಿಕೊಟ್ಟಿರುವಂಥ ಅಯ್ಯನವರಾದಂಥ ಡಿಶನ್ ಅಯ್ಯನವರಿಗೂ ಹಾಗೂ ಅಮ್ಮನವರಿಗೂ ಕೂಡ ಫೀಬಾ ಆನ್ಲೈನ್ನ ಕನ್ನಡ ನೇರ ಪ್ರಸಾರದ ಪರವಾಗಿ ವಂದನೆಗಳನ್ನು ನಾನು ಹೇಳ್ತೇನೆ. ನಮ್ಮ ಒಂದು ದೂರವಾಣಿ ಸಂಖ್ಯೆನ ನೀವು ಬರೆದಿಟ್ಕೊಂಡ್ರೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನಮಗೆ ಕರೆ ಮಾಡಬಹುದು. 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮಸ್ಕಾರ.